Let us start with the invocation to the Supreme God, the Divine Father, Divine Mother, all the great ones, holy gurus, holy masters, holy angels, spiritual helpers, Sadhguruji, Grandmaster Chowa Kuksui, and all the great masters. We especially invoke the divine blessings of Lord Krishna, Lord Dhanvantari, for greater wisdom and healing energies, for inner guidance, help, protection, good health, happiness, progress, success, prosperity, and spirituality. With thanks and in full faith, we thank you. With the deep gratitude, respect, and love, we thank you. In full faith, we thank you. Okay, let us start today's session. Okay. ಇವತ್ತಿನ ಶ್ಲೋಕದಲ್ಲಿ ನಾವು ಏನು ಕಲಿತೀವಿ ಅಂತ ಹೇಳಿದ್ರೆ, ಮೇನ್ ಆಗಿ ನಾವು ಜೀವನದಲ್ಲಿ ಏನನ್ನೇ ಸಾಧಿಸಿದ್ರು ಕೊನೆಗೆ ಎಲ್ಲಿಗೆ ಹೋಗ್ಬೇಕು, ಯಾವುದನ್ನ ಕಂಡ್ಕೋಬೇಕು, ನಾವು ಯಾವುದನ್ನ ಕಂಡ್ಕೊಳ್ಳೋದ್ರಿಂದ ಎಲ್ಲವನ್ನೂ ಕಂಡ್ಕೊಂಡಾಗುತ್ತೋ ಅದನ್ನ ಕಂಡ್ಕೋಬೇಕು ಅಂತ ಹೇಳ್ತಾರೆ. ಅದು ಯಾವುದದು? ಕೊನೆಗೆ ಈ ಎಲ್ಲ ಆಸೆಗಳೆಲ್ಲದೂ ವೇದಗಳಿಂದ ಸಿಕ್ಕತ್ತೆ ನಮ್ಗೆ. ಇದನ್ನ ಹೀಗ್ ಮಾಡಿದ್ರೆ ಹೀಗೆ ಸಿಕ್ಕತ್ತೆ ಅಂತ ಮಾರ್ಗದರ್ಶನ ಸಿಕ್ಕತ್ತೆ. ಯಾವ್ದು ಪುರಾಣಗಳು ಇಂತಹ ಸಾಧನೆ ಮಾಡಿ ಹೀಗಾಗತ್ತೆ ಅಂತ ಹೇಳ್ತಾರೆ. ಸರಿ, ಅದಾದ್ಮೇಲೆ ಏನು? ಒಮ್ಮೆ ನಿಮ್ ಮನಸ್ಸು ಒಳಗಡೆ ಕೇಳಿಸ್ಕೊಳ್ಳಿ. ನೀವೇನೇನೋ ಮನ್ಸಲ್ಲಿ ಆಸೆ ಇಟ್ಕೊಂಡಿದ್ದೀರಾ. ಸರಿ, ಈ ಆಸೆ ಈಡೇರ್ತು, ಮುಂದೇನು? ಇನ್ನೊಂದು ಆಸೆ. ಇದಾಯ್ತು, ಮುಂದೇನು? ಇನ್ನೊಂದು ಆಸೆ. ಅವಿರತವಾಗಿ ಕೊನೆಯಿಲ್ಲದ ಆಸೆಗಳು. ಅದೆಲ್ಲಿಗೆ ಹೋಗಿ ತಗೊಂಡೋಗಿ ನಿಲ್ಬೇಕು? ಈ ಪ್ರಶ್ನೆ ಇಲ್ಲಿ ಬರುತ್ತೆ. ಈ ಪ್ರಶ್ನೆ ಏನನ್ನ ಹೇಳುತ್ತೆ? ನಿಮ್ಮ ಒಳಗಡೆ ಒಂದು ಕ್ಷಣ ಕಣ್ಣು ಮುಚ್ಚಿ ಕೇಳಿ. ಏನು ಸಿಕ್ಕೋದ್ರಿಂದ ನಿಮ್ಗೆಲ್ಲ ಸಂತೃಪ್ತಿ ಸಿಕ್ಕತ್ತೆ? ಏನು ಸಿಕ್ಕೋದ್ರಿಂದ ಎಲ್ಲ ಸಮಾಧಾನ ಆಗುತ್ತೆ? ಹೌದಪ್ಪ, ನನಗೆ ಬೇಕಾಗಿದ್ದು ಸಿಕ್ಕಿದೆ ಅಂತ ಯಾವಾಗ ಅನ್ಸುತ್ತೆ? ಯೋಚನೆ ಮಾಡಿ. ಈಗ ನಮ್ಮ ಜೀವನದಲ್ಲಿ ಏನೇನು ಇದೆಯೋ ಕೆಲವು ವರ್ಷಗಳ ಹಿಂದೆ ಇರಲಿಲ್ಲ. ಆಗ ನಾವು ಖುಷಿಯಾಗಿದ್ವಾ? ನಾವು ಬೇಕಾಗಿದ್ದೆಲ್ಲ ಪಡ್ಕೊಂಡ್ವಿ. ಕೆಲವ್ರು ಒಳ್ಳೆದು ಸಿಕ್ಕಿದೆ, ಕೆಲವು ಕಷ್ಟನೂ ಸಿಕ್ಕಿದೆ. ಕಷ್ಟ ಸುಖ ಎರಡೂ ಬರುತ್ತೆ. ಒಮ್ಮೆ ಒಂದು ಕ್ಲಾಸಲ್ಲಿ ಕೇಳ್ತಾ ಇದ್ದೆ, ನಾವು ಧ್ಯಾನ ಹೇಳ್ಬೇಕಾದ್ರೆ ಹೇಳ್ತೀವಿ, ಸಂತೋಷದ ಘಟನೆ ನೆನಪು ಮಾಡ್ಕೊಳ್ಳಿ ಅಂತ. ಒಬ್ಬ ತಾಯಿ ಹೇಳಿದ್ರು, ಅಮ್ಮ ನನಗೆ ಸಂತೋಷದ ಘಟನೆನೇ ಇಲ್ಲಮ್ಮ ಅಂತ. ಹೌದಾ? ಕೆಲವ್ರಿಗೆ ಹಾಗನ್ಸತ್ತೆ. ನಮ್ಮ ಜೀವನದಲ್ಲಿ ಏನೂ ಸಂತೋಷ ಪಟ್ಟಿಲ್ಲ, ಒಂದಾದ್ಮೇಲೆ ಒಂದು ಕಷ್ಟಗಳ ಪರಂಪರೆನೇ ಇದೆ ನನಗೆ. ನನಗೇನು ಜೀವನದಲ್ಲಿ ಬರೀ ಕಷ್ಟಗಳ ನಿರ್ವಹಣೆ ಮಾಡೋದೇ ಆಗೋಗ್ಬಿಟ್ಟಿದೆ ಅಂತ ತುಂಬಾ ಜನ ಹೇಳ್ಕೊಳ್ತಾರೆ. ಹಾಗೆ ಸರಿ, ಆಕೆ ಅದಕ್ಕೆ ಸ್ವಲ್ಪ ಹೊತ್ತು ಮೊದಲೇ ಹೇಳಿದ್ದು. ಆಕೆ 3 ಜನ ಮಕ್ಕಳು. ಕೇಳ್ದೆ, ಅಮ್ಮ ನಿಮಗೆ ಮೊದಲನೇ ಮಗು ಆಯ್ತಲ್ಲ, ಆ ಮಗುನ್ ಸ್ಪರ್ಶ ಮಾಡಿದ್ರಲ್ಲ, ಆಗ ನಿಮ್ಗೆ ಹೇಗನ್ನಿಸ್ತು? ಮೇಡಮ್ ಆವಾಗ ಚೆನ್ನಾಗಿತ್ತು, ಇವಾಗ ಮಗ ಮಾತು ಕೇಳಲ್ವಲ್ಲ ಅದಕ್ಕೆ ಇಷ್ಟ ಆಗಲ್ಲ. ಇಮ್ಮಿಡಿಯೇಟ್ ಸ್ಟೇಟ್ಮೆಂಟ್. ಅದು ಸಿಕ್ಕದಾಗ ಚೆನ್ನಾಗಿತ್ತು. ತುಂಬಾ ಜನ ಕಂಪ್ಲೇಂಟ್ಸು, ಅಯ್ಯೋ ಕಾರ್ ಮೇಂಟೈನ್ ಮಾಡೋಕೆ ಆಗಲ್ಲ, ಕಷ್ಟ. ಕಾರ್ ಇರೋದ್ರಿಂದ ತಾನೇ ನಿಮಗ್ ಕಷ್ಟ. ಅಯ್ಯೋ ನನ್ನ ಮಕ್ಳು ಮಾತು ಕೇಳೋದಿಲ್ಲ, ಮಕ್ಳಿರೋದ್ರಿಂದ ತಾನೇ ಕಷ್ಟ. ನಮಗ್ ಕೊಟ್ಟಿರೋ ಎಲ್ಲವೂ ಕೂಡ ಕಷ್ಟ ಅಂತ ಅಂದ್ಕೊಳ್ಳೋದಾದ್ರೆ ಜೀವನದಲ್ಲಿ ಸುಖ ಅನ್ನೋದು ಯಾವ್ದ್ರಲ್ಲಿದೆ? ಸಂತೃಪ್ತಿ ಅನ್ನೋದು ಯಾವ್ದ್ರಲ್ಲಿದೆ? ಇವತ್ತು ನಾವು ಜೀವನದಲ್ಲಿ ನೋಡುವ ಎಲ್ಲವೂ ಕೂಡ ನಮ್ಮ ಅನುಕೂಲದಿಂದಾಗಿ ಬಂದ ಕಷ್ಟಗಳು. ನಮಗ್ ಬುದ್ಧಿವಂತಿಕೆ ಇರೋದ್ರಿಂದ ತಾನೇ ಇನ್ನೊಬ್ರು ಏನ್ ವಿಚಾರ ಮಾಡ್ತಾರೆ ಅಂತ ಅರ್ಥ ಆಗತ್ತೆ. ಬುದ್ಧಿವಂತಿಕೆನೇ ಇಲ್ಲದೆ ಇದ್ರೆ, ನಾವು ಮೆಂಟಲಿ ರಿಟಾರ್ಡೆಡ್ ಆಗಿದ್ದಿದ್ರೆ, ಯೋಚನೆ ಮಾಡಿ. ನಮ್ಮ ಅನುಕೂಲಗಳನ್ನೆಲ್ಲ, ನನ್ನ ಎಲ್ಲಾ ಜೀವನದ ಅನುಕೂಲಗಳನ್ನ ಕಣ್ಣಲ್ಲಿ ಕಾಣುತ್ತೆ, ಅದಕ್ಕೆ ನಂಗೆ ಕಷ್ಟ. ಕಿವಿಯಲ್ಲಿ ಕೇಳುತ್ತೆ, ಅದಕ್ಕೆ ಕಷ್ಟ. ಕಿವಿಯಲ್ಲಿ ಕೇಳುತ್ತಪ್ಪ, ಯಾರೋ ಒಳ್ಳೇದು ಹೇಳಿದ್ದು ಕೇಳುತ್ತೆ, ಕೆಟ್ಟದ್ದು ಹೇಳಿದ್ದು ಕೇಳುತ್ತೆ. ಕಿವಿದೇ ತಪ್ಪ ಹಾಗಾದ್ರೆ? ಇದಕ್ಕೆ ಉತ್ತರ ಹೇಳ್ತಾ ಇರೋದು ಕೃಷ್ಣ. ಹೇಗೆ ಅಂತಂದ್ರೆ, ಈ ಎಲ್ಲಾ ಏನೇ ನೀವು ಅನುಕೂಲಗಳನ್ನ, ಇದನ್ನೆಲ್ಲ ದೋಷ ನಿವಾರಣೆ ಮಾಡೋದು ನಿಮ್ಗೊಬ್ರು ಅಸ್ಟ್ರಾಲಜರ್ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ. ಯಾರೇನೇ ಹೇಳಿದ್ರು ಕೊನೆಗೆ ಯಾವ್ದು ಅರ್ಥ ಆಗ್ಬೇಕು?
ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಈಗ ನಾವೆಲ್ಲ ಹೀಲಿಂಗ್ ಹೇಳ್ಕೊಡ್ತೀವಿ, ಯೋಗಿಕ್ ಹೀಲಿಂಗ್, ನಿಮ್ಗೆ ಈ ಕಷ್ಟ ಬಂತ ಪರಿಹಾರ ಆಗುತ್ತೆ, ಈ ದುಃಖ ಆಯ್ತಾ ಅದು ಪರಿಹಾರ ಆಗುತ್ತೆ, ಮಕ್ಕಳು ಚೆನ್ನಾಗಿ ಓದ್ಬೇಕಾ ಓದ್ತಾರೆ. ಕೊನೆಗೆ ಎಲ್ಲಿಗೆ ಹೋಗ್ಬೇಕು? ಇದೆಲ್ಲ ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕು? ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಬೇಕು, ಅದು ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು. ನಾನ್ ಯಾರು ಅಂತ ಕಂಡುಕೊಳ್ಳದೆ ಎಷ್ಟು ಸಮಸ್ಯೆಗೆ ಏನ್ ಪರಿಹಾರ ಕಂಡ್ರೂ ಉಪಯೋಗ ಇಲ್ಲ. ಒಂದಲ್ಲ ಒಂದಿನ ಮತ್ತೆ ಇನ್ನೊಂದು ದುಃಖ ಬರುತ್ತೆ, ಇನ್ನೊಂದು ಕಷ್ಟ ಬರುತ್ತೆ. ಯಾವಾಗ ನಾನೇ ಆತ್ಮ ಸ್ವರೂಪ ಅಂತ ಗೊತ್ತಾಗುತ್ತೋ ಆಗ ಎಲ್ಲದಕ್ಕೂ ಒಂದು ನಿಶ್ಚಿಂತತೆ ಬರುತ್ತೆ, ಸಂತೃಪ್ತಿ ಬರುತ್ತೆ. ಅದು ಇಲ್ಲಿ ಬರುವ ರಹಸ್ಯ. ಲಾರ್ಡ್ ಕೃಷ್ಣ ಸೇಸ್, when you are whatever your desires, one after another, how many ever desires can be fulfilled, but one more will come. Why do we need, most of the people, why do they need Vedas, why do they need Upanishads? To fulfill their desires. They use all these informations to fulfill their needs. They want to achieve much more sukhas. He says it won't stop at that level. What is important is achieve the realization of the soul. Atma Sakshatkara, Brahma Sakshatkara. Once you know that the ultimate from where we are all taking birth, through which we are getting the guidance to live our life, and after the death, where we go back. Know the source. Know that you are from where, who you are. Then life will have a contentment, fulfillment. All our anxieties will be subsided. Otherwise, it's full of anxiety management. We won't lead the life, we won't live the life, we won't witness the life. We will be managing the life with full of anxiety. It is not the way to live. That is what here Krishna says to Arjuna. So Atma Sakshatkara is ultimate. Even at Unnati, we periodically we insist. You learn everything. Okay. Master says, learn healing. Your health is better. Your family health is better. It will be taken care. Learn Kriya Shakti. You know how to make money better, how to sustain your family, required prosperity. Everything is taken. Kriya Shakti is done. Okay, you have so much of money, so much of good health. Then what is next? That is the time we talk about Arhatic Yoga. Arhatic Yoga is the path which helps us to realize the purpose of life, the roots of our life. We have to again and again go back, especially meditation on the soul. Every time when you meditate, Master has trained us so well. If you meditate, it will help you to let go. When you let go, where will you go? Whether you recognize it or not, you go back to your source and come back. Every meditation is helping you to become aware of your ultimate source. Many healers, many practitioners, meditational practitioners, they know where they are going and coming back. Some of them is in the process of knowing where they are going. Some of them yet to realize. During meditation, people go somewhere. Where will they go? Are they sleeping? That's what their questions are. Even during sleep, we go somewhere and come back, but how many of us really know that where we went and came back? No idea. That is why in another shloka of Bhagavad Gita it says, ಯಾವುದರಲ್ಲಿ so Yanisha, where you don't even know, when everybody is sleeping, the yogi is awake. It means the yogi is aware of that inner world. It means even during sleep, they are internally awake. Consciously they go and come back. That is the essence. That must be our approach. So today's purpose is to realize what is that we need to ask for.
ವಾಟ್ ಈಸ್ ದಟ್ ವಿ ಶುಡ್ ಡಿಪೆಂಡ್ ಆನ್? ಇಫ್ ಗಾಡ್ ಕಮ್ಸ್ ಬ್ಯಾಕ್ ಅಂಡ್ ಆಸ್ಕ್ ಅಸ್, ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? ವಾಟ್ ಈಸ್ ದಟ್ ವಿ ಶುಡ್ ಆಸ್ಕ್ ಫಾರ್? ನಿಮ್ಮೊಳಗೆ ಪ್ರಶ್ನೆ ಮಾಡ್ಕೊಳ್ಳಿ. ಅಕಸ್ಮಾತ್ ಇವತ್ತು ಕೃಷ್ಣ ಬಂದು ನಿಮ್ಮ ಎದುರು ನಿಂತ್ಕೊಂಡು ಏನ್ ಬೇಕು ಅಂತ ಕೇಳಿದ್ರೆ ಏನ್ ಕೇಳ್ತೀರಾ? ಅರ್ಜುನ ದುರ್ಯೋಧನನ ಕಥೆಯಲ್ಲಿ ಬರುವುದದೇ. ನಿನಗೆ ಅಕ್ಷೋಹಿಣಿ ಸೇನೆ ಬೇಕೋ? ನಾನ್ ಬೇಕು. ನಾನು ಅನ್ನೋದು ಆತ್ಮ ಸಾಕ್ಷಾತ್ಕಾರ, ನಾನು ಅನ್ನೋದು ಜ್ಞಾನ, ನಾನು ಅನ್ನೋದು ಬರೀ ಕೃಷ್ಣ ಅಲ್ಲ. ಅಲ್ಲಿ ಆ ದಿನ ಕೃಷ್ಣ ಕೊಟ್ಟಿರುವ ಪ್ರಾಮಿಸ್ ಅನ್ನ ಅವನು ಯುದ್ಧಾಂಗಣದಲ್ಲಿ ನಿಂತು ಪೂರೈಸ್ತಾ ಇದ್ದಾನೆ. ಅಂತಹ ಒಂದು ಅದ್ಭುತವಾದ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿತ್ತು. ನಿಂಗೇನ್ ಬೇಕು? ಭಗವಂತ ಬಂದು ಕೇಳ್ದ ಅಂತ ಇಟ್ಕೊಳ್ಳಿ, ನಿನಗೇನಪ್ಪ ಕೊಡ್ಲಿ? ಒಂದೊಂದೇ ಆದ್ಮೇಲೆ ವರಗಳನ್ನ ಕೊಡ್ತಾ ಹೋಗ್ಲ? ಎಷ್ಟು ಅಂತ ಕೇಳ್ತೀಯ, ಎಷ್ಟು ಅಂತ ತಗೊಳ್ತೀಯ? ದುರ್ಯೋಧನನ ಕಥೆಯಲ್ಲಿ ಬರೋದದೇ. ಗೊತ್ತಿಲ್ಲದೆ ಇದ್ದವ್ರಿಗಾಗಿ ಹೇಳ್ತೀನಿ ಕಥೆನ. ಕೃಷ್ಣ ಮಲಗಿರ್ತಾನೆ. ಅರ್ಜುನ ಕೃಷ್ಣನಲ್ಲಿ ಸಹಾಯ ಕೇಳಕ್ಕೆ ಹೋಗ್ತಾನೆ. ಅಫಿಷಿಯಲ್ ಇನ್ವಿಟೇಷನ್, ಯುದ್ಧ ಆಗ್ತಾ ಇದೆಯಪ್ಪ, ಬಾ ನಮ್ ಜೊತೆಲಿರು ಅಂತ ಕರೆಯಕ್ ಹೋಗ್ತಾನೆ ಪಾಂಡವರ ಪರವಾಗಿ. ಕೃಷ್ಣ ನಿದ್ದೆ ಮಾಡ್ತಾ ಇರ್ತಾನೆ. ಅವನು ವೇಟ್ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ದುರ್ಯೋಧನ ಬರ್ತಾನೆ. ಆಲ್ರೆಡಿ ಅರ್ಜುನ ಬಂದ್ಬಿಟ್ಟಿದಾನಲ್ಲಪ್ಪ, ಎಲ್ಲಿ ಕುತ್ಕೊಳ್ಳೋದು? ಅವನ ಕೇಳ್ಬಿಟ್ರೆ ಅಂತ ಇಬ್ರು ವೇಟ್ ಮಾಡ್ತಾರೆ. ಕೃಷ್ಣ ಕಣ್ಬಿಟ್ಟಾಗ ಕೇಳ್ತಾನೆ. ಮೊದಲೇ ದುರ್ಯೋಧನನಿಗೆ ಅವಕಾಶ ಸಿಕ್ಕತ್ತೆ. ಏನ್ ಬೇಕು ನಿನ್ಗೆ? ಮೊದಲನೇದಾಗಿ ಅವನಿಗೆ ಕಾಲ ಹತ್ರ ಕುತ್ಕೋಬೇಕು ಅನ್ನೋದು ಕೋಪ ಬರುತ್ತೆ. ಕಣ್ಬಿಟ್ಟ ಕಾಣ್ತಾನಲ್ಲ, ಏನ್ ಬೇಕು? 2 ವಿಭಾಗ ಇದೆ ನಿನಗೆ. ಆಗ ನನಗೆ ನೀನೇ ಬೇಕಪ್ಪ, ನಿನ್ನ ಅಕ್ಷೋಹಿಣಿ ಸೇನೆ ಬೇಡ. ಅದು ದುರ್ಯೋಧನನಿಗೆ ಎಷ್ಟು ಸಂತೋಷ ಆಗತ್ತೆ ಅರ್ಜುನ ಕೇಳಿದಾಗ. ಎಂಥ ಮೂರ್ಖ ಇವನು, ಇಷ್ಟು ದೊಡ್ಡ ಸಂಪತ್ತನ್ನ ಬಿಟ್ಬಿಟ್ಟು ನೀನ್ ಬೇಕು ಅಂತ ಕೇಳ್ತೀನಲ್ಲ ಅಂತ ಅರ್ಜುನನ ಬಗ್ಗೆ ದುರ್ಯೋಧನನೇ ನಗು ಬರುತ್ತೆ. ಈಗ ನಾವೆಲ್ಲರೂ ದುರ್ಯೋಧನಂತರ ದೇವ್ರ ಹತ್ರ ದಿನಾ ಒಂದೊಂದು ವರ ಕೇಳೋ ಬದಲು ನೀನೇ ಬೇಕಪ್ಪ, ನಿನ್ನ ಕಾನ್ಶಿಯಸ್ನೆಸ್, ದಟ್ ಅಲ್ಟಿಮೇಟ್ ರಿಯಲೈಸೇಷನ್ ಇಸ್ ರಿಕ್ವೈರ್ಡ್ ಅಂತ ಒಂದು ಸಲ ನಾವು ಪ್ರೇಯರ್ ಮಾಡ್ಬೇಕಾಗುತ್ತೆ. ಆಗ ನಮ್ಗದ್ರ ಅನುಭವ ಬರುತ್ತೆ. ಎಲ್ಲ ಶಾಸ್ತ್ರ ಗ್ರಂಥಗಳು ಏನ್ ಹೇಳುತ್ತೆ ಅಂದ್ರೆ, ನೀನೇ ಕೊನೆಗೊಂದು ದಿನ ಈಶ್ವರತ್ವ ಆಗ್ಬೇಕು. ಅಲ್ಲಿವರೆಗೂ ಈ ಜನ್ಮ ಮೃತ್ಯುಗಳು, ಜನನ ಮರಣಗಳು ನಡೀತಾನೆ ಇರುತ್ತೆ. ಅದಕ್ಕೆ ಎಷ್ಟು? ಕೆಲವರು ಇನ್ನೊಂದು 1000 ಜನ್ಮಗಳನ್ನು ತಗೊಳ್ಬಹುದು, ಕೆಲವರು ಇನ್ನೊಂದು 500 ತಗೋಬಹುದು, ಕೆಲವರು 150, ಹೀಗೆ ಅವರವರ ಪರಿಶ್ರಮಕ್ಕೆ ತಕ್ಕ ಹಾಗೆ. ಯಾವಾಗ ನಮ್ಮಲ್ಲಿ ನನಗೆ ಕೃಷ್ಣ ನಿನ್ನ ಸೇನೆ ಅಲ್ಲ, ನೀನ್ ಬೇಕು ಅನ್ನೋ ಸ್ಪಷ್ಟತೆ ಬರುತ್ತೋ, ಅಲ್ಲಿಗೆ ಆ ಜನ್ಮಗಳ ನಂಬರ್ಸ್ ಕಮ್ಮಿ ಆಗುತ್ತೆ. ಅಷ್ಟೊಂದು ಬೇಕಾಗಿಲ್ಲ, ನೀನ್ ಸಿಕ್ಕಿದ್ರೆ ಸಾಕು, ಎಲ್ಲವೂ ಸಿಕ್ಕದಾಗ ಆಗತ್ತೆ ಅಂತ ಅನ್ನಿಸ್ದಾಗ ಆ ಜನ್ಮಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಅದಕ್ಕಾಗಿ ನಮ್ಮ ಪ್ರಯತ್ನ ಇರಬೇಕು. ಇದಿಷ್ಟನ್ನ ಅರ್ಥ ಮಾಡಿಕೊಂಡಾಗ ನಮಗೆ ಈ ದಿನದ ಶ್ಲೋಕಗಳ ಅರ್ಥದ ಬಗ್ಗೆ ಸ್ಪಷ್ಟತೆ ಬರುತ್ತೆ. ಬಹುಶಃ ಮೀನ್ ಅವರಿಗೆ ಬೇರೆ ಅನಾನುಕೂಲ ಆಗಿದ್ರಿಂದ ನಿಧಾನಕ್ಕಾಗಿ ಬಂದ್ರು ಅಂತ ಕಾಣುತ್ತೆ. ಸೊ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅನ್ನೋದನ್ನ ಮುಂದಿನ ವಾರಕ್ಕೆ ತಗೊಳ್ಳೋಣ. ಈಗ ಇವತ್ತಿನ 2 ಶ್ಲೋಕ ಮುಗಿಸ್ಬಿಟ್ಟು ನಮ್ಮ ಸಾಧನೆಯ ಮಾರ್ಗಕ್ಕೆ ಹೋಗೋ ಸಮಯ ಆಗಿದೆ ಅಂತ ಅನ್ಕೋತೀನಿ. ಇಲ್ಲ, ಇನ್ನೊಂದು 5 ನಿಮಿಷ ಇದೆ, 17 ಆಗಿದೆ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಈ 2 ಸಾರಾಂಶ ಇಷ್ಟೇನೆ. ಏನನ್ನು ನೀವು ಕೇಳಿದ್ರು ಈ ವಿಶ್ವ ನಿಮಗೆ ಕೊಡುತ್ತೆ, ಇದು ಸತ್ಯ. ಈ ಜಗತ್ತಿನಲ್ಲಿ ನೀವು ಏನನ್ನೇ ತಪಸ್ ಮಾಡಿ ನಿಮಗೆ ಸಿಕ್ಕತ್ತೆ, ಯಾವುದ್ರ ಮೇಲಾದ್ರೂ ತಪಸ್ ಮಾಡಿ ಸಿಕ್ಕತ್ತೆ. ಆದ್ರೆ ಯಾವುದ್ರ ಮೇಲೆ ತಪಸ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಆಗ ಮಾತ್ರ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ತಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಅದು ಒಂದು ವಿದ್ಯೆ, ಅದು ಒಂದು ಜ್ಞಾನ. ಬೇಕಾಗಿದ್ದನ್ನ ಪಡ್ಕೊಳ್ಳುವಂತಹ ದಾರಿ ಗೊತ್ತಿರಬೇಕು, ಏನ್ ಕೇಳ್ಬೇಕು ಅನ್ನೋದು ಗೊತ್ತಿರ್ಬೇಕು. ಭಗವಂತನಲ್ಲಿ ಏನ್ ಕೇಳ್ಬೇಕು ಅಂತ ಗೊತ್ತಿದ್ರೆ ಆಗ ದಾರಿ ಸರಾಗಾಗುತ್ತೆ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಮುಂದಿನ ವಾರ ಬರ್ಬೇಕಾದಾಗ ಗುಣತ್ರಯ ವಿಭಾಗ ಅಂತ ಇದೆ.
ಅದನ್ನ ಸ್ವಲ್ಪ ಓದ್ಕೊಂಡ್ಬರ್ತೀರಾ. ನಾನು ಯಾವ ಚಾಪ್ಟರ್ ಅಂತ ಹೇಳಲ್ಲ, ಯಾವ ಶ್ಲೋಕ ಅಂತ ಹೇಳಲ್ಲ, ಅದರ ಟ್ರಾನ್ಸ್ಲೇಷನ್ ಓದ್ಕೊಂಡು ಬನ್ನಿ. ಸೊ next 2 days you have a time. Please read Gunatraya Vibhaga. Just try to understand, because when we talk about Gunatraya, you'll understand what it means. Okay? Then if there is no questions, then we will proceed with the great invocation. Why again and again we talk about the great invocation every day? When whatever we give, we have to do it with sincerity, dedication. Lot of energy is required for healing the earth, healing all your known people. It is, the pandemic is spreading like anything. Lot of our known contacts, some of the practitioners of this regular meditation also got infected and recovered quite well, quite fast. That is the beauty, some karmas we cannot prevent, but we can overcome much more faster, better, and quickly, safely, smoothly, with appropriate lessons. Okay, then if there is no questions, then we will proceed with the great invocation. Namaste.